ಇವತ್ತಿನ ನಮ್ಮ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ತುಂಬಾ ದಿವಸಗಳ ನಂತರ ಪವರ್ ಟಿವಿ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀರಾ. ಸೊ ಹೆಂಗ ಅನಿಸ್ತಿದೆ, ಹೇಗಿದ್ದೀರಾ? ಆರಾಮಾಗಿದ್ದೀನಿ, ಆರಾಮಾಗಿ ಅನಿಸ್ತಾ ಇದೆ. ಕಾಶಿನಾಥ್ ಸರ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಗೊತ್ತಿದೆ. ಒಬ್ಬ ಡೈರೆಕ್ಟ್ರು, ಒಬ್ಬ ನಟ, ಎಲ್ಲದರಲ್ಲೂ ಮಿಂಚಿದಂಥ ಒಬ್ಬ ವ್ಯಕ್ತಿ, ಒಬ್ಬ ಕಲಾವಿದ. ಅವರ ಮಗನಾಗಿ ಇವತ್ತು ಅವರನ್ನ ರೀಚ್ ಆಗಕ್ಕೆ ಆಗ್ತಾ ಇಲ್ಲ, ಅವರಷ್ಟರ ಮಟ್ಟಿಗೆ ಬೆಳೆಯಕ್ಕೆ ಆಗ್ತಾ ಇಲ್ಲ ಅಂತ ಕೊರಗಿದ್ಯಾ? ಅಪ್ಪನ ರೇಂಜಲ್ಲಿ ನಾನು ಯೋಚನೆ ಮಾಡಿ ಅದನ್ನು ಮೀರಿಸ್ಬೇಕು ಅನ್ನೋದು ತುಂಬ ಕಷ್ಟ. ಯಾಕಂದರೆ ನನಗೆ ಅವ್ರು ಬೆಳೆದಂಥ ಹಾದಿ, ನನ್ನ ದೊಡ್ಡಪ್ಪ ಚಿಕ್ಕಪ್ಪಂದ್ರೆ ಕೇಳಿರೋದು, ಅವರು ಚಿಕ್ಕವರಿದ್ದ ಹೇಗಿದ್ದರು. ನಮ್ಮ ತಾತ ತುಂಬ ಸಿಟ್ಟು ಅಂದರೆ ಆ ಗೊತ್ತು, ಆ ಸಿಟ್ಟು ಮಾತೆ, ಹೇಗಿದೆಯಾ, ಪ್ರೀತಿನೂ ಆ ವಾಯ್ಸ್ ಹಂಗಿರುತ್ತೆ, ಅವರು ತೋರಿಸೋ ಪ್ರೀತಿನೂ. ಸೊ ಆ ಥರದ್ದವರು, ಸಿಟ್ಟು ಜೋರಿತ್ತು. ಸೊ ಅಂಥವ್ರನ್ನ ಕನ್ವಿನ್ಸ್ ಮಾಡಿ ಓಕೆ ಒಂದು ಸಿನಿಮಾ ಮಾಡ್ತೀನಿ ಅಂದಾಗ ಅವರು ತಾತಂಗೆ ಅದು ಅಷ್ಟು ಇರಲಿಲ್ಲ. ಬಟ್ ಓಕೆ, ಅವ್ರಿಗೆ ಏನೋ ಮಗಂಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಒಂದು ಸೈಡ್ ಇತ್ತೇನೋ. ಸೊ ಆ ಇದರಲ್ಲಿ ಅವ್ರಿಗೆ ಒಲ್ಲದ ಮನಸ್ಸಲ್ಲೇ ಅವ್ರು ಸಪೋರ್ಟ್ ಮಾಡಿದ್ರು. ಆ ಫಸ್ಟ್ ಪಿಕ್ಚರ್ ಅಪರೂಪದ ಅತಿಥಿಗಳು ಅವ್ರು ಮಾಡಿದ್ದಿದ್ದು, ಅದು ಏನೂ ಆಗಲಿಲ್ಲ ಅಂದಿದ್ದಿದ್ರೆ ಗೊತ್ತಿಲ್ಲ ಇವತ್ತು ಕಾಶಿನಾಥ್ ಹೇಗಿರ್ತಿದ್ರು ಅಥವಾ ನಾನು ಹೇಗಿರ್ತಿದ್ದೆ, ಏನೂ ಗೊತ್ತಿಲ್ಲ. ಅದೊಂದು ಸಿನಿಮಾ ಮೇಲೆ ಅವ್ರ ಪೂರ್ತಿ ಕೆರಿಯರ್ ನಿಂತಿತ್ತು. ಹಾಕಿದ್ದ ದುಡ್ಡು ಬಂತು, ಅಲ್ಲಿ ನಮ್ಮ ತಾತಂಗೆ ಒಂಚೂರು ಕಾನ್ಫಿಡೆನ್ಸ್, ಇವನು ಹಾಕಿದ್ದ ದುಡ್ಡನ್ನು ತೆಗೆದ, ಆ ಸಿನಿಮಾಲಿ ಕಳಿಲಿಲ್ಲ. ಆವಾಗಿನ ಕಾಲಕ್ಕೇನು ಸಿನಿಮಾ ಅಂದರೆ ದುಡ್ಡು ಕಳ್ಕೊಂಬ ರೇಸ್ ಇದ್ದಂಗೆ ಮನಸ್ಥಿತಿ ಯಾವಾಗ ಹಾಗೆ ಇತ್ತು ಸಿನಿಮಾ ಇದ್ರ ಬಗ್ಗೆ. ಸೊ ಅದನ್ನು ಹಾಕಿದ್ದನ್ನು ಒಂಚೂರು ತನ್ನಲ್ಲ, ಏನೋ ಮಾಡೋಣ ಸಪೋರ್ಟು ಅಂತ ಅಲ್ಲಿಂದ ಅಪರಿಚಿತ ಆಮೇಲೆ ಅಪ್ಪನ್ ಟಚ್ ಮಾಡೋಕ್ಕಾಗಿಲ್ಲ. ಅಲ್ಲಿಂದ 2009 ಅಭಿಮನ್ಯು ಕಾಶಿನಾಥ್ ಅವರು ಇಂಡಸ್ಟ್ರಿಗೆ ಡೆಬ್ಯೂ ಆದರು. ನಿಮ್ಮ ತಂದೆ ಮೂಲಕವೇ ನೀವು ಡೆಬ್ಯೂ ಆದ್ರಿ. ಇವಾಗ 2025, ಸುಮಾರು 16 ವರ್ಷ. ಲೆಕ್ಕ ಹಾಕಿದ್ರು ಒಂದು 25 ಸಿನಿಮಾ ಮಾಡಬೇಕಿತ್ತು ನೀವು. ಕೇವಲ 4 ಸಿನಿಮಾ ರಿಲೀಸ್ ಆಗಿರೋದು. ಆ ಕ್ವಶನ್ ಮಾರ್ಕ್ ನನಗೂ ಇದೆ. ಏನಕ್ಕೆ ನನಗೆ ಸಿಗಲಿಲ್ಲ, ಇದಾಗಲಿಲ್ಲ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಫೇಟ್ ಅನಿಸುತ್ತೆ. ದೇವರು ಹಿಂಗೆ ಬರೆದಿರ್ತಾನೆ, ನಿನಗೆ ಹಿಂಗೆ ಹೋಗಬೇಕು, ಹಿಂಗೆ ಆಗಬೇಕು, ಹಿಂಗೆ ಇದಾಗಬೇಕು ಅಂತ. ನಮ್ಮ ಸೈಡಿಂದ ನಾವು ಪ್ರಯತ್ನಗಳೆಲ್ಲ ಮಾಡಿದ್ವಿ. ಬಟ್ ನಿಮಗೆ ಅನಿಸಿಲ್ವಾ, ಅಯ್ಯೋ ಇಷ್ಟೇನಾ ಸಿನಿಮಾ, ನಾನೇನೋ ಕನ್ಸು ಕಟ್ಕೊಂಡು ಬಂದಿದ್ದೀನಿ, ಏನೂ ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ನೋವು ಅಥವಾ ಆ ಕೊರಗು ಕಾಡ್ತಾನೆ ಇತ್ತ ನಿಮಗೆ? 30 ಕ್ರಾಸ್ ಆಗ್ತಿದ್ದಂಗೆ ನಿಮಗೆ 25, ಇವಾಗ 30 ಬೇಡ, ಈಗೆಲ್ಲ 25 ಕ್ರಾಸ್ ಆಗ್ತಿದ್ದಂಗೆ ಎಷ್ಟು ದುಡಿತಿದ್ದಾನೆ, ಏನು ಮಾಡ್ತೀಯಾನೆ ಕೇಳೋ ಅಂತ ಇದ್ದಿದ್ದು. ನಾವು ಒಂದು 30-35 ಆದ್ರೂ ಏನೂ ವರಮಾನ ಇಲ್ಲ, ಇದಿಲ್ಲ ಅಂದಾಗ ಮೆಂಟಲಿ ತುಂಬ ಇದಾಗುತ್ತೆ ಸರ್. ದುಡಿಮೆ ಅಂದಾಗ 2018 ತಂದೆ ತೀರಿ ಹೋದಂಥ ಒಂದು ವರ್ಷ. ನಿಮ್ಮ ಆ ಟೈಮಲ್ಲಿ ವಿಧಿವಿಧಾನಕ್ಕೆ ಒಂದಿಷ್ಟು ಖರ್ಚು ವೆಚ್ಚಗಳು ಅಂತ ಬಂದಾಗ ನಿಮ್ಮ ಬೆನ್ನೆಲುಬಾಗಿ ನಿಂತವರು ತರುಣ್ ಸುಧೀರ್ ಅವರು. ಯಾಕೆ ಸಾಕಷ್ಟು ಜನನ ಅಪ್ಪ ಅವರು ಸ್ಟಾರ್ ಆಗಿ ಮಾಡಿಸಿದ್ದಾರೆ, ಅವರ ಬೆನ್ನ ಹಿಂದೆ ನಿಂತು ಬೆಳೆಸಿದ್ದಾರೆ, ಒಂದಿಷ್ಟು ಫೇಮ್ ಕೊಟ್ಟಿದ್ದಾರೆ ಅಂದಾಗ ಒಬ್ಬ ವ್ಯಕ್ತಿ ಮಾತ್ರ ಬಂದು ನಿಲ್ತಾರೆ ಅಂದಾಗ ಒಂದಿಷ್ಟು ಗೊಂದಲಗಳಿದ್ದೇ ಇರುತ್ತೆ. ಅಲ್ಲ, ತರುಣ್ ಸುಧೀರ್ ನಾನು ಒಂದು 5 ವರ್ಷ 6 ವರ್ಷ ಟ್ರಾವೆಲ್ ಮಾಡಿದ್ದೀವಿ CCL ಅಲ್ಲಿ. ಸೊ ಅಲ್ಲಿಂದ ತುಂಬ ಕ್ಲೋಸ್ ಬಾಂಡಿಂಗು. ಆ್ಯಂಡ್ ಯಾವುದೇ ಟೂರ್ನಮೆಂಟ್ಗೆ ನಾವು ಚೆನ್ನೈ, ಹೈದರಾಬಾದ್ ಎಲ್ಲೂ ಹೋದಾಗಲೂ ನಾವಿಬ್ಬರೇ ರೂಮ್ ಪಾರ್ಟ್ನರ್ಸ್. ಸೊ ಇದು ತುಂಬ ಇದಿತ್ತು. ಅದರ ಜೊತೆ ಅವನಿಗೆ ನನ್ನ ಮೇಲಿರೋವಂಥ ಒಂದು ಕನ್ಸರ್ನ್ ಆ್ಯಂಡ್ ಮೇಯ್ನ್ ಹೇಳಬೇಕಂದ್ರೆ ಆವಾಗ ದರ್ಶನ್ ಸರ್ ಅವರು ಅವನಿಗೆ ಅಭಿಗೆ ಏನು ಇದಾದರೂ ನನಗೆ ಟಕ್ಕನ್ ಫೋನ್ ಮಾಡು, ಏನು ಹೆಲ್ಪ್ ಬೇಕಾದ್ರು ಅಂತ ಹೇಳಿ ಇದು ಮಾಡಿಸಿದ್ರು. ಸೊ ಅದಕ್ಕೆ ಹೇಳೋದು, ನಾನು ಅಪ್ಪಂದಿದ್ದಾದಾಗ ಅದನ್ನು ದರ್ಶನ್ ಸರ್ ಮಾಡಿದ್ದನ್ನು ನಾನು ಮರೆಯೋದಕ್ಕಾಗಲ್ಲ ಯಾವತ್ತು. ಸಾಕಷ್ಟು ಖರ್ಚು ವೆಚ್ಚಗಳಿದೆ, ಕೂಡು ಕುಟುಂಬ ನಿಮ್ಮದು. ಮಾಡ್ಬೋದಿತ್ತು ಒಬ್ಬ ನಿರ್ದೇಶಕನಾಗಿ, ಒಬ್ಬ ಸ್ಟಾರ್ ನಟ ಅಂತಲೇ ಗುರುತಿಸ್ಕೊಂಡವರು ಆಗಿನ ಕಾಲದಲ್ಲಿ ಎಲ್ಲರನ್ನ ರಂಜಿಸಿದಂಥ ಕಾಶಿನಾಥ್ ಸರ್ ಅವರು ಏನೂ ಮಾಡಿಲ್ವಾ? ಒಬ್ಬರು ಅಂತ ನಮ್ಮ ತಾತ ಏನು ಕೊಟ್ಟರು ಅದನ್ನು ಒಂಚೂರು ಪಿಕ್ಚರ್ಗೆ ಹಾಕಿ ಅದರಿಂದ ಒಂಚೂರು ಜಾಸ್ತಿ ತೆಗೆದು ಇನ್ನೊಂದು ಪಿಕ್ಚರ್ ಮಾಡಿ ಜಾಸ್ತಿ ತೆಗೆದು ಈ ಥರ ಮಾಡ್ತಿದ್ರು ಅಷ್ಟೇ. ಬಿಟ್ಟರೆ ರಿಯಲ್ ಎಸ್ಟೇಟ್ ಎಲ್ಲ ಬೂಮ್ ಆದಾಗ ಆ ಪ್ರೊಡಕ್ಷನ್ ವ್ಯಾಲ್ಯೂಗಳು ಹೋದಂಥ ರೇಂಜಿಗೆ, ಆ ಅಮೌಂಟ್ಸ್ಗೆ ಅದು ನಿಲ್ಲಿಸ್ಬಿಟ್ರು. ಅಲ್ಲಿಗೆ ಮಾಡೋ ಶಕ್ತಿ ಅಪ್ಪಂಗೆ ಇದಾಗಲಿಲ್ಲ. ಅಲ್ಲಿ
ನಮ್ಮ ಸಿನಿಮಾಗಳು ಅಥವಾ ಅಪ್ಪನ ತಲೆಯಲ್ಲಿದ್ದಂತಹ ಒಂದಿಷ್ಟು ಸಬ್ಜೆಕ್ಟ್ಸ್ಗಳನ್ನ ಈ ಥರದ್ದು ಮಾಡಬೇಕು, ಈ ಥರ ಅದಕ್ಕೆಲ್ಲ ಬ್ರೇಕ್ ಆಯಿತು ಅಂತ ಅನಿಸುತ್ತೆ. ಇಲ್ಲದ್ರೆ ಪ್ರೊಡಕ್ಷನ್ಸ್ ಹೌಸ್ ನಮ್ಮ ಮನೇಲೇ ಇದ್ದಿದ್ದಿದ್ರೆ ಗೊತ್ತಿಲ್ಲ ಯಾವ್ಯಾವ ಥರ ಸಿನಿಮಾಗಳು ಬರ್ತಿತ್ತು, ಹೆಂಗೆ ಬರ್ತಿತ್ತು ಗೊತ್ತಿಲ್ಲ. ತುಂಬ ಪ್ಲ್ಯಾನ್ಸ್ಗಳಿತ್ತು, ತುಂಬ ಸಬ್ಜೆಕ್ಟ್ಸ್ಗಳಿತ್ತು, ಬಟ್ ಯಾವುದಕ್ಕೂ ಅವಾಗ ಆ ಸಪೋರ್ಟ್ ಸಿಗಲಿಲ್ಲ ಅಷ್ಟೇ. ಅಷ್ಟೆಲ್ಲ ಇದಾಗಿಲ್ಲ. ಅಪ್ಪ ನಮಗೆ ಬದುಕೋದಕ್ಕೆ, ಊಟಕ್ಕೆ, ತಿಂಡಿ ಇದು ಎಲ್ಲದಕ್ಕೂ ಚೆನ್ನಾಗಿ ಮಾಡಿಟ್ಟು ಹೋಗಿದ್ದಾರೆ. ಹಿ ಹ್ಯಾಸ್ ಬೀನ್ ಎ ಎಕ್ಸ್ಟ್ರಾಡಿನರಿ ಸಕ್ಸಸ್ಫುಲ್ ಫಾದರ್ ಎಲ್ಲ ಥರದಲ್ಲೂ. ಅವ್ರು ಆ ಥರ ಏನು ಇದು ಮಾಡಿಲ್ಲ. ಕಾಶಿನಾಥ್ ಎಸ್ಟೇಟ್ ಅಂತ ಬರ್ತಿತ್ತಂತೆ, ಆ ಕಥೆ ಏನು ಅಂತ? ಎಸ್ಟೇಟ್ ಮಾಡಬೇಕನ್ನೋ ಕನಸಿದ್ದಿದ್ದೆ? ಇಲ್ಲ, ಅಪ್ಪಂಗೆ ಒಂದು ಜಮೀನು ಮಾಡಬೇಕು ಅಂತ ಇತ್ತು. ಆ್ಯಕ್ಚುಲಿ ಬ್ಯಾಕ್ ಅದು ಅನುಭವ ರಿಲೀಸ್ ಟೈಮು ಅವ್ರಿಗೆ ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ. ಒಂದು ಡಿಸ್ಟ್ರಿಬ್ಯೂಟ್ರಿಂದ ಗುರುಜ್ಯೋತಿ ಕಂಬೈನ್ಸ್ ಅಂತ ಅದೊಂದು ಡಿಸ್ಟ್ರಿಬ್ಯೂಷನ್ ಇದೆ, ಅದು ಒಂದು 5-6 ಜನ ಪಾರ್ಟ್ನರ್ಸ್. ಅದಕ್ಕೆ ಆ ಕಾಲಕ್ಕೆ 7-8 ಲಕ್ಷ ಏನೋ ಬರಬೇಕಿತ್ತು. ಆವಾಗ ಅಪ್ಪಂಗೆ ಯಾರೋ ಹಿಂಗೆ ಹೇಳಿದ್ರು, ಇಲ್ಲೊಂದು ಎಸ್ಟೇಟ್ ಇದೆ ನೋಡೋಣ, ಇಲ್ಲಿ ಇವಾಗ ವೈದಾ ರೆಹಮಾನ್ ಎಸ್ಟೇಟ್ ಅಂತ ಏನಿದೆ ಅದಿನ್ನೂ ವೈದಾ ರೆಹಮಾನ್ ಅವರು ತೊಗೊಂಡಿರಲಿಲ್ಲ, ಅದು ಜಸ್ಟ್ ಇಟ್ ವಾಸ್ ಅನ್ ಎಸ್ಟೇಟ್. ಆವಾಗ ಅಪ್ಪ ಅದನ್ನು ಹೋಗಿ ಹಿಂದಿನ ದಿವಸ ನೋಡ್ಕೊಂಡು ಬರ್ತಾರೆ. ನಾಳೆ ಅವರಿಗೆ ಆ ಡಿಸ್ಟ್ರಿಬ್ಯೂಟ್ರಿಂದ ದುಡ್ಡು ಬರಬೇಕು. ದುಡ್ಡು ಬಂದರೆ ಅದು ಅವ್ರಿಗೆ ಇಷ್ಟ ಆಗಿರುತ್ತೆ, ಓಕೆ ಇದನ್ನು ತೊಗೊಳ್ಳೋಣ ಅನ್ನೋದು ಒಂದು ಇದಾಗಿರುತ್ತೆ. ನೆಕ್ಸ್ಟ್ ದಿವಸ ಆ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ಹಿಂಗೇನೋ ಆಗಿದೆ ಅಂತ ಅಂದವರು ಇವತ್ತಿನವರೆಗೂ ಆ ದುಡ್ಡು ಬಂದಿಲ್ಲ. ಕೋರ್ಟ್ ಕೇಸ್ ಆಗುತ್ತೆ, ಅದೇನೋ ಬೇರೆ ಥರ ಅದನ್ನೆಲ್ಲ ತಿರುಗಿಸ್ತಾರೆ, ಇದು ಮಾಡ್ತಾರೆ. ಇವತ್ತಿನವರೆಗೂ ಆ ದುಡ್ಡು ಬರಲಿಲ್ಲ. ಅಕಸ್ಮಾತ್ ಬಂದಿದ್ದಿದ್ರೆ ಗೊತ್ತಿಲ್ಲ, ಅಪ್ಪ ಎಸ್ಟೇಟ್ ತೊಗೊಂಡ್ಬಿಟ್ಟಿರ್ತಿದ್ರೇನೋ. ಅವರು ಸಿನಿಮಾಗಳಂದರೆ ಅವರು ರಿಯಾಲಿಟಿಯನ್ನು ಒಂದು ಡಬಲ್ ಮೀನಿಂಗ್ ಆ್ಯಂಗಲಲ್ಲಿ ಹೇಳ್ತಿದ್ದಂಥ ಒಂದು ಕಲಾವಿದ. ಅದು ಜನರಿಗೆ ಹತ್ತಿರ ಆಗ್ತಿತ್ತು, ಬೇಗ ರೀಚ್ ಆಗ್ತಿತ್ತು ಕೂಡ. ಅಪ್ಪ ಫಸ್ಟ್ ಬಂದಾಗ ಅನುಭವ ಇದೆಲ್ಲ ಯಾವುದು ಡಬಲ್ ಮೀನಿಂಗ್ ಅಲ್ಲ, ತುಂಬ ರಾ ಆದ ಸಬ್ಜೆಕ್ಟ್ಸ್ಗಳವು. ತುಂಬ ನೈಜ ಜೀವನಕ್ಕೆ ಹತ್ತಿರವಾದಂಥ, ಅವ್ರು ಕೇಳಿದಂತಹ, ಅವರು ನೋಡಿದಂತಹ ಕ್ಯಾರೆಕ್ಟರ್ಸ್ಗಳನ್ನು ಅಲ್ಲಿ ತಂದಂಥ ಸಿನಿಮಾ. ಬಟ್ ಯಾವುದೋ 1-2 ಸಿನಿಮಾದಲ್ಲಿ ಅವರು ಆ ಡಬಲ್ ಮೀನಿಂಗ್ ತೊಗೊಂಡಾಗ ಅದನ್ನು ಜನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗೆ ಇವ್ರಿಗೂ ಈ ಥರದ್ದು ಮಾಡಿದ್ರೆ ಇದಾಗುತ್ತೆ, ಅಥವಾ ಜನ ಇದನ್ನು ತೊಗೊತಿದ್ದಾರೆ ಅಂದರೆ ಆ ಪ್ರೊಡ್ಯೂಸರ್ಸ್ ಅದನ್ನು ಕೇಳೋರು, ಸರ್ ಈ ಥರದ್ದೇ ಇದ್ರ ಬೇಸ್ ಮೇಲೆ ಇನ್ನೊಂಚೂರು ಇದನ್ನು ಇಟ್ಕೊಂಡು ಮಾಡೋಣ ಅಂತ. ಆ ಥರ ಜನರಿಂದ ಅವರು ಡಬಲ್ ಮೀನಿಂಗ್ ಅಂತ ತೊಗೊಂಡಿದ್ದೆ ಬಿಟ್ಟರೆ ಅವರಾಗೆ ಇದು ಕೊಡಬೇಕು ಅನ್ನೋ ಇದೇನು ಇರಲಿಲ್ಲ. ಸೊ ಇದು ಕಾಶಿನಾಥ್ ಹೇಳ್ದಾಗ ಇಷ್ಟಪಟ್ಟರು ಜನ. ಅದು ಬಿಟ್ಟು ಅವ್ರು ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳು ಸುಮಾರು ಸುರಸುಂದರಾಂಗ, ಲವ್ ಟ್ರೈನಿಂಗು, ಅದು ಇದು ಆ ಥರದ್ದಾರ ಒಂದಿಷ್ಟು ಟ್ರೈ ಮಾಡ್ಬೋದು. ಅದೇ ಹಾದಿಯಲ್ಲಿ ಅದೇ ಜಾನರಲ್ಲಿರೋವಂಥ ಸಬ್ಜೆಕ್ಟು ಇವಾಗ ನಾನು ಮಾಡ್ತಿರೋದು ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತಲೇ ಟೈಟಲ್ ಇಟ್ಟು ಮಾಡ್ತಾಯಿದ್ದೀವಿ. ನಿಮ್ಮ ತಂದೆಯ ಆಸೆ ಇವತ್ತಿಗೂ ಈಡೇರಿಲ್ಲ, ಅದು ತುಂಬ ಕನಸು ಕಾಣ್ತಾ ಇದ್ದಂಥ ಒಂದು ವಿಷಯ. ತುಂಬ ವೈಡ್ ವೆರೈಟೀಸ್ ಆಫ್ ಇದಿದೆ. ಅಂದರೆ ಅವರು ಒಂದರ ಬಗ್ಗೆ ಥಿಂಕ್ ಮಾಡ್ತಿರಲಿಲ್ಲ. ಸೋಷಿಯಲ್ ವೆಲ್ಫೇರ್ ಬಗ್ಗೆ ಮಾಡ್ತಾಯಿದ್ರು, ಹೆಲ್ತ್ ಬಗ್ಗೆ ಮಾಡ್ತಾಯಿದ್ರು, ಮೆಡಿಸನ್ಸ್ ಬಗ್ಗೆ ಮಾಡ್ತಾಯಿದ್ರು, ಏಡ್ಸ್ ಬಗ್ಗೆ ಸುಮಾರು ರೈಟಪ್ಸ್ಗಳು ಅವ್ರು ಇವಾಗಲೂ ಬೀರೂಲಿದೆ ಬರೆದಿಟ್ಟಿರೋದು. ಏಡ್ಸ್ ಒಂದು ಕಾಯಿಲೆನೇ ಅಲ್ಲ, ಅದೊಂದು ಬಾಡಿ ಇದಾಗುವಂಥ ಒಂದು ರೆಸ್ಪಾನ್ಸು ಇದಕ್ಕೆ ಅಂತ ಸುಮಾರು ಬೇರೆ ಬೇರೆ ವಿಷಯಗಳ ಬಗ್ಗೆ. ಆ್ಯಂಡ್ ಸಿನಿಮಾಗೆ ಸಂಬಂಧಪಟ್ಟಂಗೆ ಸುಮಾರು ಲೈನ್ಗಳು ಮಾಡಿಟ್ಕೊಂಡಿದ್ರು. ಅದರಲ್ಲಿ ತುಂಬ ಒಂದು ಬೇರೆ ಥರ ಅವ್ರು ಹೇಳಿದ್ದಲ್ಲಿ ನನಗೆ ಅನಿಸಿದ್ದು, ಒಂದು ಚಾರ್ಲಿ ಚಪ್ಲಿನನ್ನು ಒಬ್ಬ ಇಲ್ಲಿ ಇರೋ ಕ್ಯಾರೆಕ್ಟ್ರು ಚಾರ್ಲಿ ಚಪ್ಲಿನ್ ಇನ್ಸ್ಪೈರ್ ಆಗ್ಬಿಟ್ಟು ಅವನು ಅದೇ ಥರ ಆಗಿಬಿಡ್ತಾನೆ. ಅದೇ ಥರ ಆಗಿ ಆ ಸಿನಿಮಾನ ಅವರು ವಿತೌಟ್ ಡೈಲಾಗ್ಸು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆವಾಗಿನ ಫ್ರೇಮ್ಸ್ ಪರ್ ರೇಟ್ ಆವಾಗ ಸ್ವಲ್ಪ ಜಾಸ್ತಿ ಇತ್ತು. ಆ ಫ್ರೇಮ್ ಪರ್ ರೇಟಲ್ಲೇ ಆ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಮಾಡಬೇಕು ಅಂತ ಅರ್ದಿತ್ತು. ಅದು ಸಬ್ಜೆಕ್ಟು ಎಲ್ಲ ಡಿಸ್ಕಷನ್ಸ್ ಆಗಿತ್ತು, ಅದ್ರ ಡೆವಲಪ್ಮೆಂಟ್ಸ್ ಆಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಅದು. ಸೊ ಈ ಥರ ಆಗಿರ್ಬೋದು. ಆ್ಯಂಡ್ ಆಗಲೇ ಅಪ್ಪ ಒಂದಿಷ್ಟು ಸಿರೀಸ್ ಪ್ಲ್ಯಾನ್ ಮಾಡಿದರು. ಅಂದರೆ ಡಾಕ್ಟರ್ ಕಾಶಿ, ತರ್ಲೆ ಕಾಶಿ, ಛತ್ರಿ ಕಾಶಿ, ಆಮೇಲೆ ಪೊಲಿಟಿಕಲ್ ಕಾಶಿ, ಈ ಥರ ಇದೆಲ್ಲ ಅಪ್ಪ ಪೊಲಿಟಿಷಿಯನ್ ಆಗಿರ್ತಾನೆ. ಛತ್ರಿ ಅದರಲ್ಲಿ ಎಲ್ಲರನ್ನೂ ಮೋಸ ಮಾಡ್ಕೊಂಡು ಇದಾಗ್ತಿರ್ತಾನೆ. ಎಲ್ಲದೂ ಥಾಟ್ಸ್ ಆ್ಯಂಡ್ ಲೈನ್ಸಲ್ಲಿರುತ್ತೆ. ಸಿಂಪಲ್ ಒನ್ ಲೈನರ್ಸ್ ಅಂತಾರೆ ಸಿನಿಮಾದಲ್ಲಿ, ಒನ್ ಲೈನಲ್ಲಿ ಇರುತ್ತೆ ಅಷ್ಟೇ, ಬಿಟ್ಟರೆ ಯಾವುದೂ ಸ್ಕ್ರಿಪ್ಟ್ ಅಂತ ಆಗಿದ್ದಿಲ್ಲ. ಚಾರ್ಲಿ ಚಾಪ್ಲಿನ್ ಆ ಬೇಸ್ಡ್ ಹೇಳಿದ್ದು ಅದೊಂಚೂರು ಸ್ಕ್ರಿಪ್ಟ್ ಲೆವೆಲ್ಗೆ ಹೋಗಿತ್ತು. ಏಕಾಂಗಿ ಆಗಿಬಿಟ್ಟೆ ಅಂತ ಒಂದು ಕ್ಷಣಕ್ಕೆ ಅನಿಸ್ಬಿಟ್ಟಿತ್ತ ಹೇಗೆ?
ಒಬ್ಬ ಮಗನಾಗಿ ತಂದೆ ಕಳ್ಕೊಂಡಾಗ ಅವನಿಗೆ ಫಸ್ಟ್ ಅನ್ಸೋದೇ ಅದೇ, ಮುಂದೇನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲರೂ ತಂದೆ ತಾಯಿ ಅಂದ್ರೆ ಕಳ್ಕೊಂಡಾಗ ಅದು ಆಗುವಂಥ ಒಂದು ಫೀಲು. ಯಾಕಂದರೆ ನೀವು ಚಿತ್ರರಂಗಕ್ಕೆ ಬಂದಾಗ ನಿಮ್ಮ ತಪ್ಪು ಸರಿಗಳನ್ನು ತಿದ್ದಿ ಇಲ್ಲ, ಚಿತ್ರರಂಗದ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ನನಗದು ಬರಲಿಲ್ಲ. ಬಿಕಾಸ್ ಈಸ್ ಮೈ ಫಾದರ್. ನನಗೆ ನನ್ನ ಅಪ್ಪ ಆ ಬ್ಲ್ಯಾಂಕ್ ಕಾಡ್ತು, ಆ ಒಂದು ಹಾಲೋನೆಸ್ ಕಾಡ್ತು ಅನ್ನೋದು ಬಿಟ್ಟರೆ, ಕಾಶಿನಾಥ್ ಡೈರೆಕ್ಟರ್ ಆರ್ಟಿಸ್ಟ್ ಕಾಶಿನಾಥ್ ನನ್ನ ಜೊತೆ ಇಲ್ಲ ಅನ್ನೋದು ನನಗೆ ಕಾಡಲಿಲ್ಲ. ಆ ಟೈಮಲ್ಲಿ ಗುರುಕುಲ ಮನೆ ಹೆಂಗಿತ್ತು? ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮನೆಗೆ ಬರ್ತಾ ಇದ್ದಂತಹ ಕಲಾವಿದರಾಗಿರ್ಬೋದು. ಅಲ್ಲ, ಆ ಟೈಮಲ್ಲ, ಈ ಮನೆ ನೀವು ತೊಗೊಂಡ್ರೆ ಇವಾಗಲೂ ಹಿಂಗೆ ಇದೆ. 65 years ಬ್ಯಾಕ್ ನಮ್ಮ ತಾತ ಕೋಣಿ ಕುಂದಾಪುರದಿಂದ ಬಂದು ಇಲ್ಲಿ ಸೆಟ್ಲ್ ಆದಾಗ ಇಲ್ಲೇ ಹಿಂದುಗಡೆ ಒಂದು ರೋಡಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದರು. ಆ ಬಾಡಿಗೆ ಮನೆ ಆದಮೇಲೆ ಇಲ್ಲಿ ಆ ಮನೆ ಬಿಡಬೇಕು ಅಂತ ಬಂದಾಗ ಇಲ್ಲಿ ಇದು ಆ್ಯಕ್ಚುಲಿ ಹೌಸಿಂಗ್ ಬೋರ್ಡ್ ಮನೆ. ಸೊ ಈ ಮನೇನ ಬಾಡಿಗೆ ತಗೋತಾರೆ. ಆವಾಗ ಒಬ್ಬ ಮುಸ್ಲಿಂ ಕೈಯಲ್ಲಿ ಈ ಮನೆ ಇರುತ್ತೆ. ಜಸ್ಟ್ ಈ ಸಿಂಗಲ್ ಫ್ಲೋರ್ ಒಂದು ಮಾತ್ರ ಆಗಿರುತ್ತೆ. ಸೊ ಅವನು ಇಲ್ಲಿಂದ ಇದನ್ನು ಮಾರಿ ಹೋಗಬೇಕು ಅಂದಾಗ ನಮ್ಮ ತಾತ ಆಯಿತು, ಅಂಗಡಿ ಆಗಿರುತ್ತೆ, ಇದಾಗಿರುತ್ತೆ, ಬದ್ದಿದ್ದು ಒಂಚೂರು ದುಡ್ಡು ಅವ್ರು ಉಳಿಸಿರೋದು ಎಲ್ಲ ಇದು ಹಾಕಿ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಈ ಮನೆಗೆ. ಸೊ ಆವಾಗ ಇದು ಗಾಯತ್ರಿ ನಿಲಯ ಕನ್ವರ್ಟ್ ಆಗಿದ್ದು. ಸೊ ಅದ್ರ ಮೇಲೆ 2 ಫ್ಲೋರು ನಮ್ಮ ತಾತ ಕಟ್ಟಿ ಇದು ಮಾಡಿದ್ದು. ಸಾಕಷ್ಟು ಜನರಿಗೆ ಪಾಠ ಅಥವಾ ಅವರೊಂದು ಬದುಕನ್ನು ಕಟ್ಟಿಕೊಟ್ಟಂಥ ಮನೆ. ಬಟ್ ಇವತ್ತು ನಿಮ್ಮ ಪಾಲಿಗೆ ಅಲ್ಲಿ ಕಲ್ತವರೆಲ್ಲ ಬರಬೇಕಿತ್ತು, ಸಿನಿಮಾ ಮಾಡಬೇಕಿತ್ತು, ಯಾಕದಾಗಿಲ್ಲ? ಇದಕ್ಕೆ ಆನ್ಸರ್ ನನ್ನ ಹತ್ರ ಇರಲಿಲ್ಲ. ಬಟ್ ಸುಮ್ಮನೆ ನಾನೇ ಹೌದು ಇದಕ್ಕೆ ಏನಿದು ಅಂತ ಕೇಳ್ಕೊಂಡಾಗ ನನಗನ್ಸಿದ್ದು ಅದೇ. ಸಿನಿಮಾ ಲ್ಯಾಂಡ್ ಇಸ್ ತುಂಬ ಕಮರ್ಷಿಯಲ್. ಇದು ತುಂಬ ಪ್ರಾಕ್ಟಿಕಲಾಗಿ ನಾವು ಇವಾಗ ನೀವು ಕೇಳಿದ ಕ್ವಶನ್ಗೆ ಒಂದು ತುಂಬ ಪ್ರಾಕ್ಟಿಕಲಾಗಿ ನನಗೆ ಕಂಡುಕೊಂಡಂಥ ಒಂದು ಆನ್ಸರ್. ಅವರು ನಮ್ಮ ತಂದೆ ಹತ್ರ ಕೆಲಸ ಮಾಡಿದ್ರು ಅಥವಾ ಶಿಷ್ಯಂದ್ರಾಗಿದ್ರು ಅಂತ ಮಾತ್ರಕ್ಕೆ ನನಗೊಂದು ಸಿನಿಮಾ ಮಾಡಬೇಕು ಅಂತ ಏನಿಲ್ಲ. ಇನ್ನೊಂದು ಇಲ್ಲ, ಅವ್ರಿಗೆ ಮಾಡಬೇಕು ಅನಿಸಿದ್ರು ಆ ರೈಟ್ ಪ್ರೊಡ್ಯೂಸರ್ ಅವ್ರಿಗೆ ಸಿಗದೆ ಇರ್ಬೋದು. ಅಪ್ಪ ಇದ್ದಾಗ ಅಪ್ಪ ಮಾಡಬೇಕು ಅಂತ ಆದಂತಹ ಎಷ್ಟೋ ಸಬ್ಜೆಕ್ಟ್ಸ್ಗಳಿಗೆ ನಮಗೆ ಪ್ರೊಡ್ಯೂಸರ್ಸ್ ಸಿಗಲಿಲ್ಲ ಅಪ್ಪ ಇದ್ದಾಗಲೇ. ಬಟ್ ನನಗೆ ಏನೋ ಮಾಡ್ತೀನಿ, ಹೆಂಗೋ ಮಾಡ್ತೀನಿ ಅನ್ನೋ ಆ ಛಲ ನನ್ನಲ್ಲಿದೆ. ಅದು ಇಷ್ಟು ವರ್ಷಗಳು 16 ವರ್ಷದಿಂದ ನಾನು ಪುಷ್ ಮಾಡ್ತಿದ್ದೆ. ಈಗ ಒಂದಿಷ್ಟು ಸಿನಿಮಾಗಳು ಸಿಗ್ತಾಯಿದೆ. ಅದರಲ್ಲೆಲ್ಲ ನಾನು ಮಾಡಿರೋವಂಥ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು ಅಥವಾ ನನ್ನ ಸೈಡಿಂದ ಹಾಕಿರೋ ಎಫರ್ಟ್ಸ್ಗಳಾಗಿರ್ಬೋದು, ಅದಕ್ಕೆಲ್ಲ ಒಳ್ಳೆ ಪ್ರತಿಕ್ರಿಯೆಗಳು ಸಿಕ್ಕಿದೆ. ಸೊ ಐ ಆಮ್ ದಟ್ ಮಚ್ ಹ್ಯಾಪಿ. ಓಕೆ, ಒಂದೊಂದೇ ಸ್ಮಾಲ್ ಸ್ಟೆಪ್ ನಾನು ದೇವರು ನನಗೆ ಒಂದೊಂದೇ ಸ್ಟೆಪ್ಪು ಚಿಕ್ಕದಾಗೇ ಹತ್ಕೊಂಡು ಹೋಗುವಂಥ ಇರ್ಬೋದು ನನ್ನ ಹಣೆಯಲ್ಲಿ. ನಂಗೆ ಗೊತ್ತಿಲ್ಲ ಏನಾಗುತ್ತೆ, ಗೊತ್ತಿಲ್ಲ. ನನ್ನ ಪ್ರಯತ್ನ ಅಷ್ಟೇ. ನನಗೇನು ಸಿಗುತ್ತೆ ಐ ವಿಲ್ ಪುಟ್ ಮೈ 100% ಅಷ್ಟೇ. ಒಂದು ಕ್ಷಣಕ್ಕೆ ಈ ಸಿಚುವೇಶನ್ ನನಗೆ ಸಿನಿಮಾಕ್ಕೆ ಬರಬೇಕು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ಸರಕ್ಕೆ ಏನಾದರೂ ಒಂದು ಸೀನ್ ಕ್ರಿಯೇಟ್ ಆಗಿರಬೇಕು. ನಿಮ್ಮ ಲೈಫಲ್ಲಿ ಆದಂಥ ಆ ಸೀನ್ ಏನು ಅಂತ? ನಮ್ಮ ಫ್ರೆಂಡ್ಸ್ ಗ್ರೂಪ್ ಹೆಂಗೆ ಅಂತ ಹೇಳಿದ್ರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ದೂರ, ಸ್ಟೇಜ್ ಅಂದರೆ ದೂರ, ಮಾತಂದರೆ ದೂರ. ಟ್ಯಾಲೆಂಟ್ಸ್ ಡೇ ಅಂತ ಹೇಳಿದ್ರೆ ನಮಗೆ ರಜಾ. ಸೆಕೆಂಡ್ ಇಯರ್ ಡಿಗ್ರಿಗೆ ಬಂದಾಗ ಸಡನ್ನಾಗಿ ಏನಾಗುತ್ತೆ ಅಂತಂದರೆ, ಇಷ್ಟು ವರ್ಷದಿಂದ ಕಾಲೇಜಲ್ಲಿದ್ದೀವಿ. ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ PUC ಆಯಿತು, ಫಸ್ಟ್ ಇಯರ್ ಡಿಗ್ರಿ ಆಯಿತು. ನಾವು ಕಾಲೇಜಲ್ಲಿ ನಾವು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ನಮ್ಮದೊಂದು ಹವಾ ಇಲ್ಲ, ಯಾರಿಗೂ ನಾವು ಏನು ಅನ್ನೋದೊಂದು ಪರಿಚಯ ಇಲ್ಲ. ಈಗ ಏನಾರ ಮಾಡಬೇಕು ಗುರು ಅಂದಾಗ ಒಂದು ಡ್ಯಾನ್ಸ್ ಮಾಡೋಣ ಅಂತ ಅವರವರೇ ಡಿಸೈಡ್ ಮಾಡ್ಕೋತಾರೆ. ಮುಚ್ಕೋ ಬಿತ್ತೋ ಲಿಫ್ಟ್ ಕರಾದೆ ಅಂತ ಅದ್ನಾನ್ ಸ್ವಾಮಿ ಸಾಂಗ್ ಅದು. ಅದರಲ್ಲಿ ಬೇರೆ ಬೇರೆ ಹಿಂದಿ ಹೀರೋಸ್ಗಳೆಲ್ಲ ಕ್ಯಾರೆಕ್ಟರ್ಸ್ಗಳೆಲ್ಲ ಬರುತ್ತೆ. ಅದರಲ್ಲಿ ಅಮಿತಾಬ್ ಬಚ್ಚನ್ ಬೇಕಾಗಿರುತ್ತೆ. ಇವ್ರಿಗೆ ನಮ್ಮ ಕ್ಲಾಸಲ್ಲಿ ಯಾರೋ ಹೈಟ್ ಇರೋರು, ಅಭಿ ಅವನಿಗೆ ಬ್ಲಡ್ಡಲ್ಲೇ ಇದೆ ಗುರು, ಕರಿಯವನನ್ನ. ಗುರು ನನ್ನನ್ನು ಮಾತ್ರ ಇದಕ್ಕೆಲ್ಲ ಎಳಿಬೇಡ, ನನಗೆ ಇದಕ್ಕಿಂತ ದೂರ, ನನಗೆ ಆಗೋದಿಲ್ಲ ಅಂತ ಕಡಾಖಂಡಿತವಾಗಿ ಅವ್ರಿಗೆ ಸಖತ್ ಫೋರ್ಸು ಹೇಳ್ಬಿಟ್ಟು ಬಂದುಬಿಟ್ಟೆ. ಮನೆಗೆ ಬಂದು ಅಪ್ಪಂಗೆ ಹೇಳಿದೆ, ಅಪ್ಪ ನಾನು ಏನೇ ಆದ್ರೂ ಪ್ಲಸ್ ಆಗಲಿ ಮೈನಸ್ ಆಗಲಿ ತುಂಬ ಇದಾಗಲಿ ಏನೇ ಆದ್ರೂ ಅಪ್ಪಂಗೆ ಬಂದು ಒಂದು ಹೇಳ್ತೀನಿ, ಅಪ್ಪ ಹಿಂಗಾಯಿತು ಹಿಂಗಾಗಿತ್ತು ಹಿಂಗಿದೆ ಏನು ಅನಿಸುತ್ತೆ ಅಂತ ಏನೋ ಒಂದು ಕೇಳೋದು, ಮಾತಾಡೋದು, ಡಿಸ್ಕಸ್ ಮಾಡೋದು, ಈ ಥರ ಕೇಳಿದಾಗ ಅಪ್ಪ ಮಾಡು ಅಂದ್ಬಿಟ್ರು. ನಮಗೇನಪ್ಪ ಹಿಂಗನ್ಬಿಟ್ರಲ್ಲ, ಮಾಡು ಅದರಲ್ಲಿ ಏನಿದೆ ಅಂದರು. ನನಗೆ ಅಪ್ಪ ಇಷ್ಟೊಂದು ಕ್ಯಾಶುಯಲಾಗಿ ಹೇಳ್ಬಿಟ್ರಲ್ಲ. ಕೊನೆಗೆ ನೆಕ್ಸ್ಟ್ ದಿವಸ ಹೋಗ್ಬಿಟ್ಟು ಅವ್ನಿಗೆ ಹೇಳಿದೆ ಮಾಡ್ತೀನಿ ಅಂತ ಸುಮ್ಮನೆ ಏನು ಮಾಡಿದೆ. ಒಂದೇ ಒಂದು ಸ್ಟೆಪ್ ಅಮಿತಾಬ್ ಬಚ್ಚನ್ ಥರ ಹಿಂಗೆ ಅವರ ಸಿಗ್ನೇಚರ್ ಸ್ಟೆಪ್ ಇದೆ, ಅದಕ್ಕೆ ಕಲಿಯೋದಕ್ಕೆ I took 15 days ಜಸ್ಟ್ ಹಿಂಗೆ ಮಾಡೋಕ್ಕೆ. ಆ ವರ್ಷ ಏನಾಗ್ಬಿಡುತ್ತೆ, ನನ್ನ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು, ನಮ್ಮ ಸೀನಿಯರ್ ಒಬ್ಬ ಸೈನ್ಸ್ ಅವನು ಸಖತ್ ಡ್ಯಾನ್ಸರು ಕಾರ್ತಿಕ್ ಅಂತ,
ಅವನ ಜೊತೆ ಸೇರಿ ನಮಗೆ ಗೊತ್ತಿಲ್ಲ ಅವರು ಅವನ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ. ತುಂಬ ಒಳ್ಳೆ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಒಂದು ಸಾಂಗಿಗೆ. ಅಲ್ಲಿ ನೋಡಿದಾಗ ನನಗೆ ಇದಾಗೋಗುತ್ತೆ, ಇವ್ರು ಮಾಡಿದ್ರು ನನಗೆ ಯಾಕೆ ಮಾಡಲ್ಲ. ಆ ಸಮ್ಮರು ಚಂದ್ರಮೋಹನ್ ಮಾಸ್ಟರ್ ಹತ್ರ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು, ಸಿನಿಮಾಗೆ ಬರಬೇಕು ಅಂತಲ್ಲ, ಫ್ರೆಂಡ್ಸ್ ಮಾಡಿದ್ರು ನಾನು ಡ್ಯಾನ್ಸ್ ಮಾಡಬೇಕು ಅಂತ ಚಂದ್ರಮೋಹನ್ ಸರ್ ಹತ್ರ ಡ್ಯಾನ್ಸ್ಗೆ ಹೋಗ್ತೀನಿ. ಅಲ್ಲಿ ಕಲಿತು ಅದ್ರ ನೆಕ್ಸ್ಟ್ ವರ್ಷ ಮೇ ಸಾಕಿ ಋತಿಕ್ ರೋಷನ್ ಸಾಂಗಿಗೆ ಸೋಲೋ ಪರ್ಫಾರ್ಮೆನ್ಸ್ ಮಾಡಿ ಫಸ್ಟ್ ಪ್ಲೇಸ್ ಬರುತ್ತೆ. ಅಲ್ಲಿಂದ ಹುಚ್ಚು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಈ ಸಾಂಗಿಂದ ಸ್ಟಾರ್ಟ್ ಆಗಿದ್ದು, ಆ ಪುಷ್ ಸಿಗುತ್ತೆ. ಫಸ್ಟ್ ಪ್ಲೇಸ್ ಬಂದಾಗ ಒಂದು ಫ್ರೆಂಡ್ಸ್ ಎಲ್ಲ ಬಂದು ಎತ್ಬಿಡ್ತಾರೆ, ಅಂದರೆ ಹೋದಷ್ಟು ಏನಿಲ್ಲ ಇವತ್ತು ಹಿಂಗೆ ಮಾಡಿಬಿಟ್ನಲ್ಲ ಅಂತ. ಸೊ ಅಲ್ಲ ಪುಷ್ ಸಿಗ್ದಿದ್ದು. ಅದಾದಮೇಲೆ ಬರೀ ಕಲ್ಚರಲ್ ಆ್ಯಕ್ಟಿವಿಟೀಸ್ ಯಾವಾಗ ನೋಡಿದ್ರೂ ಸ್ಟೇಜ್ ಮೇಲೆ ಇರ್ತಾಯಿದ್ವಿ. ಮ್ಯಾಡ್ ಆ್ಯಡ್ಸ್ ತಗೋ, ಸಾಂಗ್ ತಗೋ, ನಾಟಕ ತಗೋ, ಈ ಥರ ಮ್ಯಾಡ್ ಆ್ಯಡ್ಸ್ ಅಂತೂ ಹುಚ್ಚರ ಥರ ಮಾಡಿದ್ದೀವಿ. ಎಲ್ಲ ಕಾಲೇಜಸ್ಗಳಿಗೆ ಹೋಗಿ ಎಲ್ಲ ಇದ್ರ ಕಡೆ ಡ್ಯಾನ್ಸು. ಸೊ ಫೈನಲ್ ಇಯರ್ ಆದಮೇಲೆ ಕ್ರಿಕೆಟ್ ಇಲ್ಲ, ಈ ಕಡೆ ಸ್ಟಡೀಸ್ ಇಲ್ಲ, ಏನು ಮಾಡೋದು ಅಂದಾಗ ಓಕೆ ಸಿನಿಮಾ ಕಡೆ ಟ್ರೈ ಮಾಡೋಣ ಅಂತ ದೆನ್ ಅಪ್ಪನ ಹತ್ರ ಮಾತಾಡಿದಾಗ ಓಕೆ ಡ್ಯಾನ್ಸ್ ಮಾಡಿದ್ದೆ, ಸ್ಟಂಟ್ ಕ್ಲಾಸ್ಗಳು ತೊಗೊಂಡೆ. ಅದಾದಮೇಲೆ ಅವಾಗಲೂ ಸಿನಿಮಾಗೆ ಬರ್ತೀನಿ ಅಂತ ನಂದಿಲ್ಲ. ಸೊ ಓಕೆ ಆ್ಯಕ್ಟಿಂಗಲ್ಲಿ ಏನು ಮಾಡ್ತೀನಿ ಅಂದಾಗ ಅಭಿನೇತರಂಗ ಸೇರ್ತೀನಿ. ಅಭಿನೇತರಂಗ ಕಾಶಿನಾಥ್ ಮಗ ಅಂತಲ್ಲ, ಜಸ್ಟ್ ಆ್ಯಸ್ ಎ ಸ್ಟೂಡೆಂಟ್ ಹೋಗಿ ಸೇರ್ತೀನಿ. ಊರಲ್ಲಿ ಅಪ್ಪ ಅಮ್ಮ ಇದ್ದಾರೆ, ನಾನು ಇಲ್ಲಿ ಕಲಿಯೋಕ್ಕೆ ಬಂದಿದ್ದೀನಿ, ನಾನು ಸೇರಬೇಕು ಅಂತ ಹೋಗಿ ಸೇರ್ತೀನಿ. 1 ವರ್ಷ ಆಗೋವರೆಗೂ ಅವ್ರಿಗೆ ಇಂಥವ್ರ ಮಗ ಅಂತ ಗೊತ್ತಿರಲಿಲ್ಲ. ಅದಾದಮೇಲೆ ಗೊತ್ತಾಗುತ್ತೆ ಗೌರಿ ಮೇಡಮ್ಗೆ. ಯಾಕಂದರೆ ನನಗೆ ನಾನು ಏನು ತಪ್ಪು ಮಾಡ್ತೀನಿ, ನಾನೇನು ಕಲಿತೀನಿ, ನಾನೇನು ಫ್ರೆಂಡ್ಸ್ ಮಾಡ್ಕೊತೀನಿ, ನನಗೆ ಅದು ಬೇಕಿತ್ತು. ಕಾಶಿನಾಥ್ ಮಗ ಆಗಿ ಅಲ್ಲಿ ನನಗೆ ಟ್ರೈನ್ ಮಾಡೋದಾಗಲಿ, ನಮ್ಮ ತಪ್ಪುಗಳು ನಮ್ಗೆ ಗೊತ್ತಾಗಲ್ಲ. ಅಂಥವ್ರ ಮಗ ಗುರು ಅವ್ನ ಏನಕ್ಕೆ ಇದು ಮಾಡ್ತಾನೋ ಅಂತ ಇದು ಅಂದ್ಬಿಟ್ರೆ ನಾವು ನಮ್ಮ ಕಲಿಕೆಯಲ್ಲಿ ಕರೆಕ್ಟಾಗಿ ಕಲಿಕೆ ಆಗಲ್ಲ ಅದು. ಸೊ ಅಭಿನೇತರಂಗ ಮಾಡಿದ್ಮೇಲೆ ದೆನ್ ಅಲ್ಲಿನ ರೆಸ್ಪಾನ್ಸ್ ಮೇಲೆ ಓಕೆ ನನಗೆ ಆ್ಯಕ್ಟಿಂಗಲ್ಲಿ ಸಿಕ್ಕಿದಂತಿದ್ದು ಇಲ್ಲ ಚೆನ್ನಾಗಿ ಮಾಡ್ತಾನೆ ಸಿಕ್ಕಂಥ ಪ್ರಶಂಸೆಗಳ ಮೇಲೆ ಐ ಡಿಸೈಡ್ ಎಸ್ ಇಲ್ಲ ಸಿನಿಮಾಗೆ ಬರ್ತೀನಿ ಅಂತ. ಸೊ ಇಷ್ಟು ದೊಡ್ಡ ಇದಿದೆ ಆ ಸಿನಿಮಾಗೆ ಬರ್ತೀನಿ ಅನ್ನೋ ಹಿಂದೆ. ತಂದೆಗೆ ಅನಾರೋಗ್ಯ ಕಾಡುತ್ತೆ ಅಂದಾಗ ತಾಯಿಗೆ ವಿಷಯ ಗೊತ್ತಿತ್ತಾ? ಇಲ್ಲ, ಅವರು ಒಂದು ಅಪ್ಪನಿಗೆ ಅದನ್ನು ಅವ್ರ ಮೇಲೆ ಹೇರಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಯಾರಿಗೆ ತನ್ನ ಗಂಡಂಗೆ ಈ ಥರ ಏನೋ ಒಂದು ಕ್ಯಾನ್ಸರ್ ಇದೆ ಅಂದಾಗ ಅವರು ವೀಕ್ ಆಗ್ಬೋದು. ನನಗೆ ಅದನ್ನು ಅಷ್ಟು ಪ್ರಾಕ್ಟಿಕಲಿ ತೊಗೊಳ್ಳೋಷ್ಟು ಅಮ್ಮ ಸ್ಟ್ರಾಂಗ್ ಇರಲಿಲ್ಲ, ಅಥವಾ ಅವ್ರು ಹೆಂಗೆ ತೊಗೊತಾರೆ ಅಂತ ಅಪ್ಪಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅವರು ಆ್ಯಕ್ಚುಲಿ ಅಮ್ಮಂಗೆ ಅವರು ಹೋಗಿದ್ದ ದಿವಸ ಗೊತ್ತಾಗುತ್ತೆ. ಅದುವರೆಗೂ ಗ್ಯಾಸ್ಟ್ರಿಕ್ ಏನೋ ಪ್ರಾಬ್ಲಮ್, ಅವ್ರಿಗೆ ಮೊದಲಿಂದ ಗ್ಯಾಸ್ಟ್ರಿಕ್ ಇತ್ತು. ಸೊ ಅದದ್ದೇನೋ ಪ್ರಾಬ್ಲಮ್, ಅದಕ್ಕೇನೋ ಮೆಡಿಕೇಷನ್ ಮಾಡ್ತಾಯಿದ್ದೀವಿ ಅಂತ ಯಾರಿಗೂ ನಮ್ಮ ಮನೇಲಿ 15 ಜನ ಫ್ಯಾಮಿಲಿಗೆ ಯಾರಿಗೂ ಹೇಳಿರಲಿಲ್ಲ. ನಾನು ನಮ್ಮ ಚಿಕ್ಕಪ್ಪ ಬಿಟ್ಟರೆ 2 ವರ್ಷ ಅವ್ರ ಹಿಂದೆ ಎಲ್ಲದಕ್ಕೂ ಓಡಾಡಿದ್ದು ಬಿಟ್ಟರೆ ಬೇರೆಯವ್ರು ಯಾರಿಗೂ ಈ ರೀಸನ್ನು ಅನ್ನೋದು ಗೊತ್ತಿಲ್ಲ. ಕೊನೆ ದಿನಗಳಲ್ಲಿ ಅವ್ರು ಕೊರಗಿದ್ದಿದೆಯಾ, ಅಥವಾ ಏನೋ ನನಗೆ ಆಗಬೇಕಿತ್ತು ಇನ್ನೂ ಆಗದೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ಸೂಚನೆ ಸಿಕ್ತಿತ್ತಾ ಹೆಂಗೆ ಅಂತ? ಇಲ್ಲ, ಆ ಟೈಮ್ದು ಆ ಮಾತುಗಳೇ ಬೇಡ. ಅಂದರೆ 2 ವರ್ಷ ನಾನು ಏನು ಅವರ ಜೊತೆ ಇರಬೇಕು ನಾನು ಇದ್ದೆ, ಅದನ್ನೆಲ್ಲ ನೋಡಿದೆ. ಬಟ್ ಯಾವ ಕೊರಗು ಇದಂತ ಇರಲಿಲ್ಲ. ಅದು ಸಿಂಪಲ್ಲು ಮಕ್ಕಳಿಗೆ ಬರುವಂಥ ಕ್ಯಾನ್ಸರ್, ಅದು ಲಿಂಫೋಮಾ. ಅದರಿಂದ ಈಸಿಯಾಗಿ ಕ್ಯೂರ್ ಆಗುತ್ತೆ ಅಂತ ನಮಗೆ ಹೇಳಿದರು. ನನ್ನ ಎಕ್ಸ್ಪೆಕ್ಟೇಷನ್ ಅವರು ಅದರಿಂದ ಅವರು ಮೆಂಟಲಿ ಹಿ ವಾಸ್ ವೆರಿ ಸ್ಟ್ರಾಂಗ್. ಅಂದರೆ ಅದೇನು ಮೆಡಿಕೇಷನ್ಸ್ ಅವ್ರಿಗೆ ಕೊಡ್ತಾರೆ, 2 ಸೆಷನ್ಸ್ ಕೊಡ್ತಾರೆ, 6 months ಆ್ಯಂಡ್ 6 months. ಏನದು ಕ್ಯಾನ್ಸರಿಗೆ ಕೊಡೋ ಕಿಮೊಥೆರಪಿ. ಆ ಕಿಮೊಥೆರಪಿ ತೊಗೊಂಡು ಅವರು 2-3 ಫ್ಲೋರ್ ಮೇಲಿರೋ ರೂಮಿಂದ ಅವರೇ ನಡ್ಕೊಂಡು ಬರ್ತಿರೋರು. ನಾರ್ಮಲಿ ತಳ್ಳೋಗಾಡಿ ಆ ಪೇಷಂಟ್ಸ್ ಇದನ್ನು ಇದು ಮಾಡುವಂಥ ವೀಲ್ ಚೇರಲ್ಲಿ ಕರ್ಕೊಂಬರ್ತಾರೆ. ಅವರು ನಡ್ಕೊಂಡು ಆರಾಮಾಗಿ ಬರ್ತಾಯಿದ್ರು. ಸೊ ಮೆಡಿಕೇಷನ್ಸ್ ಪ್ರಕಾರ ಅವರು ಬಾಡಿ ರೆಸ್ಪಾಂಡ್ ಆಗಿದ್ದ ಪ್ರಕಾರ ನೋಡಿದ್ರೆ ಆ್ಯಕ್ಚುಲಿ 18th ಅವ್ರು ಹೋಗಿದ್ದ ದಿವಸ ಅದು ಹಿಂದಿನ ವೀಕಲ್ಲಿ ಅವ್ರಿಗೆ ಮತ್ತೆ ಪೆಟ್ ಸ್ಕ್ಯಾನ್ ಮಾಡಿ ಎವ್ರಿಥಿಂಗ್ ಈಸ್ ನಾರ್ಮಲ್ಲು ಎಲ್ಲ ಹೋಗಿದೆ ಅನ್ನೋ, ಇನ್ನೊಂದು ಪೆಟ್ ಸ್ಕ್ಯಾನ್ ಆಗಿ ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ಟೈಮಲ್ಲಿ ಅದು ಸಡನ್ನಾಗಿ ಆಗುತ್ತೆ. ಅದು ಏನಕ್ಕೆ ಅಂತ ನಮಗೆ ಆವತ್ತೇ ಗೊತ್ತಾಗೋದು. ಅದು ಅವರು ಕೊಟ್ಟಂಥ ಮೆಡಿಕೇಷನ್ಸ್ ಒನ್ ಆಫ್ ದಿ ಇಂಜೆಕ್ಷನ್ ಸೈಡ್ ಎಫೆಕ್ಟ್ ಅಂತದ್ದು ಡಾಕ್ಟರ್ಸ್ ಹೇಳಿದ್ದು, ಲಂಗಲ್ ಫೈಬ್ರಾಯ್ಡ್ ಆಗಿ ಇದಾಗಿದ್ದು ಅಂತ.
ಸೊ ಅವ್ರಿಗೆ ಬಂದಿದ್ದ ಕಾಯಿಲೆಯಿಂದ ಅವರು ಗುಣಮುಖರಾಗಿದ್ದರು. ಅದ್ರದ್ದು ತಗೊಂಡಂಥ ಒಂದು ಇಂಜೆಕ್ಷನಿಂದ ಸೈಡ್ ಎಫೆಕ್ಟಿಂದ ಹಂಗಾಯಿತು. ಸೊ ನಮಗದೆಲ್ಲ ಒಂಥರ ಶಾಕ್ ಆಗಿತ್ತು. ನಾವು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ಅವ್ರು ಚೆನ್ನಾಗಿ ರೆಸ್ಪಾಂಡ್ ಆಗಿದ್ರು ಎಲ್ಲದಕ್ಕೂ. ಕಾಶಿನಾಥ್ ಸರ್ ಏನು ಇಷ್ಟಪಟ್ಟು ತಿಂತಾಯಿದ್ರು? ಅವರು ತುಂಬ ಫುಡ್ಡಿ, ತುಂಬ ರುಚಿಯಾಗಿ ನೀವು ಏನು ಮಾಡಿಕೊಟ್ರು ತುಂಬ ಅಂದರೆ ತುಂಬ ಇಷ್ಟಪಟ್ಟು ನಿಮ್ಮ ತಾಯಿ ಹತ್ರ ಡಿಮಾಂಡ್ ಮಾಡಿ ಮಾಡಿಸ್ಕೊಂಡು ತಿಂತಿದ್ದಂಥದ್ದು ಏನು ಅಂತೇಳಿ? ನಮ್ಮ ಕಡೆ ಎಲ್ಲ ಈ ಕಡುಬು ಅಂತಾರೆ, ಕೊಟ್ಟೆ ಕಡುಬು ಅಂತಾರೆ. ಅದು ನಮ್ಮ ಅಪ್ಪಂಗೆ ತುಂಬ ಇಷ್ಟ. ಕುಂದಾಪುರದ ಕಡೆ ಯಾರು ಹೋಗಿ ಯಾರು ಬರೋರಿದ್ರು ಯಾರಿದ್ರೆ ಈ ಕೊಟ್ಟೆ ಕಡುಬು ಒಂದು ಅದು ಮಾಡೋದಕ್ಕೆ ಅದು ಎಲೆ ಅಂತ ಬರುತ್ತೆ, ಹಲಸಿನ ಎಲೆ ಅಲ್ಲ ಅದು ಕೊಟ್ಟೆ ಕಡುಬು, ಅದು ಬೇರೆ ಎಲೆ. ಆ ಎಲೆನ ಅಲ್ಲಿಂದ ತರಿಸ್ಕೊಳ್ಳೋರು. ಅದು ನಮ್ಮ ಅಜ್ಜಿ ಮಾಡೋರು, ಅದನ್ನು ಕಟ್ಟಿ ಇದು ಮಾಡಿ ಆ ಕೊಟ್ಟೆ ಕಡುಬು ಆ ಎಲೆಯಲ್ಲಿ ಸೇಮ್ ಇಡ್ಲಿ ಹಿಟ್ಟು ಆ ಎಲೆಯಲ್ಲಿ ಹಾಕಿ ಮಾಡಿದಾಗ ಅದು ಸ್ಮೆಲ್ಲೇ ಬೇರೆ. ಅದಕ್ಕೆ ಒಂದು ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿ ಅಂತ ಮಾಡ್ತಾರೆ, ಆಮೇಲೆ ಗೊಜ್ಜೆ ಅಂತ ಮಾಡ್ತಾರೆ. ಸೊ ಅದು ತುಂಬ ಇಷ್ಟ ಆಯಿತು. ದೋಸೆ ಪಾಯಸ, ಮಾವಿನ ಹಣ್ಣಿನ ದೋಸೆ, ಉದ್ದಿನ ಹಿಟ್ಟಿನ ದೋಸೆ, ಮಾವಿನ ಹಣ್ಣಿನ ಪಾಯಸ, ಅದೊಂದು ನಮ್ಮ ಕಡೆ ಫೇಮಸ್ಸು. ಅದಾಗಿರ್ಬೋದು. ಹೀರೆಕಾಯಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಇವೆಲ್ಲ ಅವರಿಗೆ ತುಂಬ ಇಷ್ಟ. ಈಗ ಸದ್ಯಕ್ಕೆ ಒಂದು ಸಿನಿಮಾದಲ್ಲಿ ಬ್ಯುಸಿ ಇದ್ದೀರಾ, ನಿಮ್ಮ ತಂದೆಯನ್ನೇ ಹೋಲಿಸುವಂಥ ಒಂದು ಕತೆ. ಸೊ ಅದ್ರ ಬಗ್ಗೆ ನೀವೇ ಹೇಳಿ. ಇಲ್ಲ, ಆ್ಯಕ್ಚುಲಿ ಡೈರೆಕ್ಟ್ರಿಗೆ ಅದು ಬಂದಿದ್ದ ಥಾಟು. ಅಂದರೆ ಎಲ್ಲ ಥರ ಸಿನಿಮಾಗಳು ಬರ್ತಾಯಿದೆ, ಕಾಶಿನಾಥ್ ಸರ್ ಮಾಡ್ತಿದ್ದಂಥ ಜಾನರ್ ಸಿನಿಮಾ ಬರ್ತಾ ಇಲ್ಲ. ಸೊ ಆ ಥರದ್ರ ಮೇಲೆ ವರ್ಕ್ ಮಾಡೋಣ ಅಂತ ಒಂದು ಕುತ್ಕೊಂಡು ವರ್ಕ್ ಮಾಡಿದಾಗ ಕ್ರಿಯೇಟ್ ಆದಂಥ ಸಿನಿಮಾ ಈ ಸಬ್ಜೆಕ್ಟು. ಇದು ನನ್ನ ಹತ್ರ ಬರೋವರೆಗೂ ವರ್ಕಿಂಗ್ ಟೈಟಲ್ ಇರುತ್ತೆ. ನಾನು ಓಕೆ ಅಂದ ಮೇಲೆ ಒಂದಿಷ್ಟು ವರ್ಕ್ ಮಾಡಿದಾಗ ಅವ್ರಿಗೆ ಹೊಳೆಯೋಂಥ ಟೈಟಲ್ಲು ಸನ್ ಆಫ್ ಕಾಶಿನಾಥ್. ಸಡನ್ನಾಗಿ ಫೋನ್ ಮಾಡ್ತಾರೆ ಒಂದು ದಿವಸ, ಸರ್ ಹಿಂಗೆ ಟೈಟಲ್ ಹಿಂಗೆ ಇಟ್ಟಿದ್ದೀನಿ, ಬೇರೆ ಒಂದು ಯೋಚನೆ ಮಾಡಿದ್ದೀನಿ, ಏನು ಅಂತ ಕೇಳ್ತೀನಿ ಕ್ಯಾಶುವಲಾಗಿ. ಅವಾಗ ಸನ್ ಆಫ್ ಕಾಶಿನಾಥ್ ನಂಗೆ ಅವ್ರು ಒಂದು ಸತಿ ಆ ಟೈಟಲ್ ಹೇಳಿದಾಗಲೇ ತಲೆಗೆ ಒಂದು ಮನಸ್ಸಲ್ಲಿ ತುಂಬ ಇಷ್ಟ ಆಯಿತು ಟೈಟಲು. ತಲೆಯಲ್ಲಿ ಆ ಬೀಟ್ ಸಡನ್ನಾಗಿ ಪುಷ್ ಆಯಿತು, ಸನ್ ಆಫ್ ಕಾಶಿನಾಥ, ಏನಪ್ಪ ಏನಾಗುತ್ತೆ, ಆಯಿತು ಎಲ್ಲ ಇದಾಯಿತು, ವಿಲ್ ರಿಜಿಸ್ಟರ್ ಇಟ್ ಅಂತ ಹೇಳ್ಬಿಟ್ಟು ಚೇಂಬರ್ಗೆ ಹೋಗಿ ನೋಡಿದಾಗ ಆಲ್ರೆಡಿ ಯಾರು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಸನ್ ಆಫ್ ಕಾಶಿನಾಥ್ ಅನ್ನೋದೇ ಆಲ್ರೆಡಿ ಯಾರು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಚೇಂಬರಲ್ಲಿ ಅಯ್ಯೋ ಕಾಶಿನಾಥ್ ಮಗನಿಗೆ ಸನ್ ಆಫ್ ಕಾಶಿನಾಥ್ ಟೈಟಲ್ ಸಿಗ್ತಿಲ್ವಲ್ಲ ಅಂತ ಅಂದರು. ಏನು ಮಾಡೋದು ಅಂದಾಗ ಡೈರೆಕ್ಟ್ರಿಗೆ ತಲೆಗೆ, ಸರ್ ಓಕೆ ನಾವು ಚೇಂಬರಲ್ಲಿ ಒಂದು ರೂಲ್ಸ್ ಇದೆ, ಟೈಟಲ್ ಯಾರು ರಿಜಿಸ್ಟರ್ ಮಾಡ್ಬೋದು, ಬಟ್ ಫಸ್ಟ್ ಯಾರು ಸಿನಿಮಾ ಮಾಡ್ತಾರೆ ಅವರಿಗೆ ಟೈಟಲ್ ಸಿಗುತ್ತೆ ಅಂತ. ಸೊ ಆಗ ನಮ್ಮದು ಇನ್ನೇನು ಶೂಟಿಗೆ ರೆಡಿ ಮುಹೂರ್ತ ಮಾಡೋಣ ಅನ್ನೋ ಟೈಮಲ್ಲಿ ಅದೆಲ್ಲ ಆಗಿದ್ದು. ಸೊ ಡೈರೆಕ್ಟ್ರ್ ಆಮೇಲೆ ಹಾಗೆ ಹಿಂಗೆ ಮಾಡಿಬಿಡಿ, ಇರೋದೇ ಇದೆಯಂತೆ ಸರ್, ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತಲೇ ಹಾಕ್ಬಿಡೋಣ ಟೈಟಲ್ಲು ಅಂತ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಟೈಟಲ್ ಬರುತ್ತೆ. ಈ ಕಥೆಯ ಒಳಗಡೆ ಏನಿರುತ್ತೆ ಅಂದರೆ, ನೀವು ಆಗಲೇ ಹೇಳಿದ್ರಿ ಅನುಭವ ಥರ ಮಾಡ್ತಾರ, ಈ ಥರ ಗೆಸ್ಚರ್ಸ್ ಇರುತ್ತಾ ಅಂತ, ಬಟ್ ಏನಿರಬಹುದು? ಆ ಥರದ್ದು ಯಾವುದೂ ಅಲ್ಲ. ಬಟ್ ಅಪ್ಪ ಮಾಡ್ತಿದ್ದಂತಹ ಒಂದು ಆ ಟೈಮಿನ ಅವರು ಮಾಡಿದಂತಹ ಒಂದಿಷ್ಟು ಜಾನರ್ದು ಒಂದು ಸ್ಮಾಲ್ ಲೈನ್ ಅದು ತೊಗೊಂಡು ಇವಾಗಿನ ಕಾಲದ ಹುಡುಗರಿಗೆ ಮಾಡಿದ್ರೆ ಹೆಂಗೆ ಅನ್ನೋದು ಒಂದು ಸಣ್ಣ ಪ್ರಯತ್ನ. ಅದರಲ್ಲಿ ಒಳಗಡೆ ಇರುವಂಥ ತಿರುಳು ಸಿಂಪಲ್ಲು. ಒಂದು ಸಿದ್ಧಾಂತನ ಇಟ್ಕೊಂಡು ಇರೋವಂತಹ ಮಗ, ಇನ್ನೊಂದು ಸಿದ್ಧಾಂತನ ಇಟ್ಕೊಂಡಿರುವಂತಹ ಅಪ್ಪ, ಅವರಿಬ್ಬರ ಸಿದ್ಧಾಂತ ಆಪೋಸಿಟ್. ಸೊ ಅವರ ಮಧ್ಯೆ ನಡೆಯುವಂಥ ಒಂದು ಟಾಮ್ ಆ್ಯಂಡ್ ಜೆರಿ ಶೋ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಭಿಮನ್ಯು ಸರ್. ಇಲ್ಲಿ ತನಕ ಇದ್ದು ಒಂದಿಷ್ಟು ವಿಚಾರಗಳನ್ನು ಮತ್ತೆ ರಿಕಾಲ್ ಮಾಡೋದಾಗಿರ್ಬೋದು, ಮತ್ತೆ ಅದ್ರ ಬಗ್ಗೆ ಹೇಳ್ಕೊಳ್ಳುವಂಥ ಒಂದು ಸಿಚುವೇಶನ್ಸು ಮುಸ್ಸಂಜೆ ಮಾತು ಮೂಲಕ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ನಿಮಗೇನು ಅನಿಸಿದೆ ಅದನ್ನು ನೀವು ಮುಕ್ತವಾಗಿ ಮಾತಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಮತ್ತೊಮ್ಮೆ ಸಿಗೋಣ. ಮುಸ್ಸಂಜೆ ಮಾತಲ್ಲಿ ಒಂದೊಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೂ ಒಂದು ಆಪರ್ಚುನಿಟಿ ಕೊಟ್ಟರೆ ಪವರ್ ಟಿವಿ, ನನ್ನ ಒಳಗಡೆ ಇರೋದನ್ನೆಲ್ಲ ನಾನು ಹೇಳ್ಕೊಳ್ಳೋದಕ್ಕಾಗಲಿ ಅಥವಾ ಅದನ್ನು ಮತ್ತೆ ನೆನಪಿಸೋಕ್ಕಾಗಲಿ, ನನಗೆ ಮೆಲುಕು ಹಾಕೋದಕ್ಕಾಗಲಿ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಕಾಶಿನಾಥ್ ಸರನ್ನು ನೀವು ತೆರೆ ಮೇಲೆ ನೋಡಿರ್ತೀರ, ಅವರನ್ನು ಎಂಜಾಯ್ ಮಾಡಿರ್ತೀರ. ಬಟ್ ಅವರ ಮಗನಾಗಿ ಅಭಿಮನ್ಯು ಅವರು ಸಿನಿರಂಗದಲ್ಲಿ ಯಾವ ಥರ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅವರ ಸ್ಟ್ರಗಲಿಂಗ್ ಡೇಸ್ ಹೆಂಗಿತ್ತು, ಸೊ ಅದನ್ನೆಲ್ಲ ಮೆಟ್ಟಿ ನಿಂತು ಇವಾಗ ಯಾವ ರೀತಿ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಅಪ್ಪ ಇದ್ದಂತಹ ದಿನಗಳು ಹೆಂಗಿತ್ತು, ಅವ್ರ ಜೊತೆಗೆ ತಗೊಂತಿದ್ದಂಥ ಸಜೆಷನ್ಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆ ಮುಕ್ತವಾಗಿ ಇವತ್ತು ಅಭಿಮನ್ಯು ಕಾಶಿನಾಥ್ ಮಾತಾಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.